ಒಂದೂರಲ್ಲಿ ಕುಬೇರ ಅನ್ನುವಂಥ ಒಬ್ಬ ಯುವಕ ಇದ್ದ. ಯುವಕ ಅಂದರೆ 14ರಿಂದ 21ನೇ ವಯಸ್ಸಿನ ಯಂಗ್ ಮ್ಯಾನ್ ಅಂತಾರಲ್ವ, ಹಾಗೆ ಅಂಥ ಒಬ್ಬ ಯುವಕ ಕುಬೇರ ಆಗಿದ್ದ. ಕುಬೇರನ ತಂದೆ ತುಂಬ ಶ್ರೀಮಂತರಾಗಿದ್ದರು. ಹಾಗಾಗಿ ಕುಬೇರನಿಗೆ ತುಂಬ ಐಶ್ವರ್ಯ ಇತ್ತು. ಆದರೆ ಕುಬೇರನಿಗೆ ಆರೋಗ್ಯದ ಸಮಸ್ಯೆ ಇತ್ತು. ಅವನಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದೇ ದೊಡ್ಡ ಯೋಚನೆ ಆಗಿತ್ತು. ಅವನು ತನ್ನ ಆರೋಗ್ಯನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಅನೇಕ ಔಷಧಿಗಳನ್ನು ಸೇವಿಸ್ತಾನೆ. ಆದರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಅವನಿಗೆ ತನ್ನ ಆರೋಗ್ಯದ್ದೇ ಸದಾ ಯೋಚನೆ ಆಗಿರುತ್ತೆ. ಹೀಗಿರಬೇಕಾದ್ರೆ ಕುಬೇರನಿಗೆ ಒಬ್ಬ ಗೆಳೆಯ ಇದ್ದ. ಅವನ ಹೆಸರು ಚರಕ ಅಂತೇಳಿ. ಆ ಚರಕ ಯಾವುದೋ ಒಂದು ಕೆಲಸಕ್ಕಾಗಿ ಕುಬೇರನ ಮನೆಗೆ ಬರ್ತಾನೆ. ಕುಬೇರನ ಮನೆಗೆ ಬಂದಾಗ ಕುಬೇರನ ಅನಾರೋಗ್ಯದ ವಿಷಯ ಚರಕನಿಗೆ ತಿಳಿಯುತ್ತೆ. ಚರಕ ಡಾಕ್ಟರ್ ಅಲ್ಲದೆ ಇದ್ದರೂ ಅವನಿಗೆ ಒಂದಷ್ಟು ವಿಷಯಗಳು ಗೊತ್ತಿದ್ವು. ಆರೋಗ್ಯದ ಬಗ್ಗೆ, ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ವಿಷಯಗಳು ಗೊತ್ತಿದ್ವು. ಒಂದಿನ ಚರಕ ಕುಬೇರನನ್ನು ಅಲ್ಲಿ ಕೂರಿಸ್ಕೊಂಡು ತನಗೆ ಹೇಗೆ ತಿಳಿಯುತ್ತೋ ಹಾಗೆ ಅವನ ಇಡೀ ದೇಹವನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಗತ್ತೆ ಕುಬೇರನ ಹತ್ರ ಯಾವುದೇ ದೋಷ ಇಲ್ಲ. ಹಾಗಾದರೆ ಇವನ ಸಮಸ್ಯೆ ಏನು ತಿಳ್ಕೋಬೇಕು ಅಂಥೇಳಿ ಚರಕ ಕುಬೇರ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತಾನೆ ಅಂತ ತಿಳ್ಕೊತಾನೆ. ಕುಬೇರ ಹೇಳ್ತಾನೆ, ನಾನು ಬೆಳಗ್ಗೆ ಎದ್ದ ಮೇಲೆ ಒಂಚೂರು ಏನೇನಿರುತ್ತೆ ಬೆಳಗಿನ ಕೆಲಸ ಮಾಡ್ತೀನಿ, ಆಮೇಲೆ ತಿಂಡಿ ತಿಂತೀನಿ, ಆಮೇಲೆ ಸ್ವಲ್ಪ ಹೊತ್ತು ನಮ್ಮ ಆಸ್ತಿಗೆ ವ್ಯವಹಾರಕ್ಕೆ ಸಂಬಂಧಿಸಿರುವಂಥ ವಿಷಯಗಳನ್ನು ನೋಡ್ಕೋತೀನಿ, ಆ ಟೈಮಲ್ಲಿ ಒಂದು ಸ್ವಲ್ಪ ಹಣ್ಣಿನ ರಸ ಕುಡಿತೀನಿ, ಆಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೋತೀನಿ, ಮಲ್ಕೊಂಡಾದ್ಮೇಲೆ ಊಟ ಮಾಡ್ತೀನಿ, ಊಟ ಆದಮೇಲೆ ಮತ್ತೆ ಒಂಚೂರು ನಮ್ಮ ವ್ಯವಹಾರ ಏನಿದೆಯಲ್ವಾ ಅದನ್ನು ನೋಡ್ಕೋತೀನಿ, ಆಮೇಲೆ ನಮ್ಮ ಕೆಲಸಗಾರರ ಹತ್ರ ಹೋಗಿ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಒಂದು ಸಲ ಪರಿಶೀಲನೆ ಮಾಡ್ತೀನಿ, ಆಮೇಲೆ ನಮ್ಮ ತಂದೆಯವ್ರ ಜೊತೆಗೆ ಮತ್ತೆ ವ್ಯವಹಾರದ ಬಗ್ಗೆ ಚರ್ಚೆ ಮಾಡ್ತೀನಿ, ಆಮೇಲೆ ರಾತ್ರಿ ಆಗುತ್ತೆ, ಊಟ ಆದಮೇಲೆ ಮಲಗೋ ಮುಂಚೆ ಸ್ವಲ್ಪ ಹಣ್ಣಿನ ರಸ ಕುಡಿತೀನಿ ಅಂತ ಕುಬೇರ ಹೇಳ್ತಾನೆ. ಲೋ ಗೆಳೆಯ ಚರಕ, ನನಗೆ ಯಾವುದೋ ಭಯಂಕರವಾದ ವ್ಯಾಧಿ ಹಿಡ್ಕೊಂಡಿದೆ ಕಣೋ. ಅದು ಯಾವ ಔಷಧಿಗೂ ಬಗ್ತಾ ಇಲ್ಲ. ನನಗೆ ಹಣ್ಣಿನ ರಸ ಕೂಡ ಬಾಯಿಗೆ ರುಚಿ ಕೊಡಲ್ಲ ಗೊತ್ತಾ. ಊಟ ಸೇರಲ್ಲ, ಹಣ್ಣಿನ ರಸ ಸೇರಲ್ಲ, ಸುಮ್ಮನೆ ಬದುಕಕ್ಕೆ ಅಂತ ಏನೋ ಸ್ವಲ್ಪ ತಿಂತೀನಿ. ನನ್ನ ಜೀವನ ಹೀಗೆ ಕಳೆದು ಹೋಗುತ್ತೇನೋ ಅಂತ ತುಂಬ ಭಯ ಆಗ್ತಿದೆ ಕಣೋ ಅಂತ ಕುಬೇರ ತನ್ನ ಅಳುಲನ್ನು ಚರಕನಿಗೆ ಹೇಳ್ತಾನೆ. ಆಗ ಚರಕ ನಕ್ಕ ಹೇಳ್ತಾನೆ, ನಿರುತ್ಸಾಹ ಪಡಬೇಡ ಗೆಳೆಯ, ನಿನಗೆ ಔಷಧಿಗಳ ಜೊತೆಗೆ ವಾತಾವರಣ ಬದಲಾದರೆ ಸ್ವಲ್ಪ ಹುಷಾರಾಗ್ಬೋದು, ನೀನು ನಮ್ಮೂರಿಗೆ ಬಾ ಅಂತ ಹೇಳಿ ಚರಕ ಕುಬೇರನನ್ನ ತನ್ನ ಊರಿಗೆ ಕರ್ಕೊಂಡು ಹೋಗ್ತಾನೆ. ಚರಕನ ಊರಿಗೆ ಹೋದರೆ ಅಲ್ಲಿ ಕೂಡ ಜನಗಳು ಶ್ರೀಮಂತರಾಗಿದ್ದರು. ಆದರೆ ಅಲ್ಲಿ ಜನಗಳು ಕಲಾರಸಿಕರಾಗಿದ್ದರು. ಹಾಗಾಗಿ ಅಲ್ಲಿ ಪ್ರತಿದಿನ ಒಂದು ನಾಟಕ ಅಥವಾ ಹಾಸ್ಯ ಕಾರ್ಯಕ್ರಮ ಅಥವಾ ನೃತ್ಯ ಕಾರ್ಯಕ್ರಮ, ಹೀಗೆ ಏನಾದರೂ ಒಂದು ವಿನೋದ ಕೊಡುವಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಕುಬೇರನಿಗೆ ಆ ಕಾರ್ಯಕ್ರಮಗಳನ್ನು ನೋಡಿ ನೋಡಿ ತುಂಬ ಆನಂದ ಆಗ್ತಾ ಇತ್ತು. ಹಾಗಾಗಿ ಕುಬೇರ ದಿನ ಸಾಯಂಕಾಲ ಆ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಕಾಯ್ತಾ ಇದ್ದ. ಕುಬೇರನ ಹತ್ರ ಹೊಸ ಉತ್ಸಾಹವನ್ನು ಕಂಡಂಥ ಚರಕ, ಏನು ಕುಬೇರ, ನಮ್ಮೂರಲ್ಲಿ ಗಾಳಿ ನೀರು ನಿನಗೆ ಚೆನ್ನಾಗಿ ಒಗ್ಗಿದೆ ಅನಿಸುತ್ತೆ, ನಿನ್ನ ಹತ್ರ ಈಗ ಮೊದಲು ಇಲ್ಲದೆ ಇದ್ದಂತಹ ಉತ್ಸಾಹ ಕಾಣ್ತಿದೆ. ನಿನ್ನೆ ರಾತ್ರಿ ನನಗೆ ಒಬ್ಬ ಸನ್ಯಾಸಿ ಭೇಟಿಯಾದ. ಅವನು ಹೇಳ್ದ, ನಿನ್ನ ಕಾಯಿಲೆಗೆ ಕಾಡು ಕುರುಬರು ಗುಡಿಸಲ ಹತ್ರ ಒಂದು ಮೂಲಿಕೆ ಇದೆಯಂತೆ. ಕಾಯಿಲೆ ಮನುಷ್ಯನೇ ಅಲ್ಲಿಗೆ ಹೋಗಿ ಸ್ವತಃ ತನ್ನ ಕೈಯಿಂದಾನೇ ಆ ಗಿಡಮೂಲಿಕೆಯನ್ನು ಕಿತ್ತುಕೊಂಡು ಅದನ್ನು ಕುಡಿಬೇಕಂತೆ. ಆಗ ಮಾತ್ರ ಕಾಯಿಲೆ ಗುಣ ಆಗುತ್ತಂತೆ. ನಿನಗೆ ಅಭ್ಯಂತರ ಇಲ್ಲ ಅಂದರೆ ನಿನ್ನನ್ನು ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸರಿ, ಆದರೆ ಸಂಜೆ ಹೊತ್ತಿಗೆ ವಾಪಸ್ ಬರೋಕ್ಕಾಗತ್ತಾ ಅಂತ ಕುಬೇರ ಕೇಳ್ದ. ಖಂಡಿತ ಬರ್ಬೋದು ಗೆಳೆಯ,
2-3 ಗಂಟೆ ಒಳಗಡೆ ವಾಪಸ್ ಬಂದ್ಬಿಡ್ಬೋದು ಅಷ್ಟೇ. ಹಾಗಾದ್ರೆ ಹೋಗೋಣ. ಗೆಳೆಯರಿಬ್ರು ದಾರಿಲಿ ಹೋಗ್ತಾ ಇದ್ರು. ಕುಬೇರ ನಿಧಾನವಾಗಿ ನಡೀತಾ ಇದ್ದ, ಚೆರುಕ ಬೇಗ ಬೇಗ ನಡೀತಿದ್ದ. ಕುಬೇರನಿಗೆ ಚೆರುಕನ ಸಮ ನಡೆಯೋಕ್ಕಾಗದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಂತು ನಡೀತಾ ಇದ್ದ. ಹೇ ಕುಬೇರ, ನೀನು ನನ್ನ ವಯಸ್ಸಿನವನೇ ತಾನೇ, ನನ್ನ ಜೊತೆ ನಡೆಯೋಕೆ ಯಾಕೆ ನಿಂಗಾಗಲ್ಲ ಅಂತ ಚೆರುಕ ಹೇಳ್ತಾನೆ. ಬಿಡೋ, ನನ್ನ ಆರೋಗ್ಯ ಸರಿಯಾಗಿದ್ದಿದ್ರೆ ನಿನ್ನ ಸಮಕ್ಕೆ ನಡೀತಾ ಇದ್ದೆ ನಾನು. ಬಿಡೋ, ನಿನ್ನ ಆರೋಗ್ಯ ಸರಿಯಾಗಲಿ ಅಂತಾನೆ ತಾನೇ ನಾವೀಗ ಹೋಗ್ತಾ ಇರೋದು. ಕುಬೇರ, ನೀನು ಬೇಗ ಬೇಗ ನಡೀದೇ ಇದ್ದರೆ ನಾವು ಸಂಜೆ ಬರೋದಕ್ಕೆ ಕಷ್ಟ ಆಗುತ್ತೆ. ಈಗ ಕುಬೇರ ಹಠ ಮಾಡಿ ಚೆರುಕನ ಜೊತೆ ಬೇಗ ಬೇಗ ನಡೆಯೋಕ್ಕೆ ಶುರು ಮಾಡ್ತಾನೆ. ಇಬ್ಬರು ಬಹಳ ದೂರ ನಡೀತಾರೆ. ಕೊನೆಗೆ ಚೆರುಕ ಒಂದು ಗಿಡನ ತೋರಿಸಿ, ನೋಡು ಕುಬೇರ, ಇದೇ ಆ ಗಿಡಮೂಲಿಕೆ, ನಿನ್ನ ಕೈಯಿಂದಲೇ ಅದನ್ನು ಕೀಳಬೇಕು. ಆಗ ಕುಬೇರ ತನ್ನ ಶಕ್ತಿನೆಲ್ಲ ಹಾಕಿ ಆ ಗಿಡಮೂಲಿಕೆನ ಕಿತ್ತಿದ್ರೆ ಅದು ಬೇರಿನ ಸಮೇತ ಬಂತು. ಆ ಗಿಡಮೂಲಿಕೆನ ತಗೊಂಡು ಹೋಗಿ ಆ ಹಳ್ಳದ ನೀರಲ್ಲಿ ತೊಳೆದು ಅದರ ಬೇರನ್ನ ಕುಬೇರನಿಗೆ ತಿನ್ನಿಸ್ತಾನೆ ಚೆರುಕ. ಇನ್ನು ನಾವು ಹೊರಡೋಣ ಕಣೋ ಅಂತ ಹೇಳ್ತಾನೆ. ಆಗ ಕುಬೇರನಿಗೆ ನಡ್ಕೊಂಡು ಬಂದಿರೋ ದಾರಿನ ನೆನೆಸ್ಕೊಂಡು, ವಾಪಸ್ ಅಷ್ಟು ದೂರ ಹೋಗ್ಬೇಕೇನೋ, ನಂಗೆ ಹೊಟ್ಟೆ ತುಂಬ ಹಸಿತಿದೆ ಕಣಪ್ಪ, ನನಗೇನಾದರೂ ತಿಂದರೆ ಮಾತ್ರ ನಡೆಯೋಕ್ಕೆ ಸಾಧ್ಯ. ನೋಡಿದ್ಯಾ ಕುಬೇರ, ಔಷಧಿ ತಿಂದ ತಕ್ಷಣ ನಿನಗೆ ಹಸಿವಾಗ್ತಾ ಇದೆ. ನೋಡೋಣ ಬಾ, ಮುಂದೆ ಇಲ್ಲೆಲ್ಲಾದರೂ ಕಾಡು ಜನರು ಗುಡಿಸಲು ಇದ್ದಾವೆ ಅನ್ಸುತ್ತೆ, ಅಲ್ಲಿ ಏನಾದರೂ ತಿನ್ನಕ್ಕೆ ಸಿಗುತ್ತಾ ಕೇಳೋಣ ಅಂತ ಹೇಳಿ ಕಾಡಿನ ಜನರ ಗುಡಿಸಲ್ವರೆಗೂ ಇಬ್ಬರು ನಡ್ಕೊಂಡು ಹೋಗ್ತಾರೆ. ಕುಬೇರ ನಡೆಯೋಕ್ಕಾಗದೆ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ ಕಾಡು ಜನರ ಮನೆ ಸಿಗುತ್ತೆ. ಕಾಡಿನ ಮುಖ್ಯಸ್ಥ ಇವರಿಬ್ಬರನ್ನ ಸ್ವಾಗತ ಮಾಡಿ ಬಿದ್ರಕ್ಕಿ ಅನ್ನ ಮಾಡಿಸಿ ಅವರಿಬ್ಬರಿಗೂ ಬಡಿಸ್ತಾನೆ. ಹಸಿವಿಂದ ಅದನ್ನ ಗಬ 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 ಅಂತ ಕುಬೇರ ತಿಂದ್ಬಿಟ್ಟ. ಊಟ ಆದಮೇಲೆ ಇಬ್ಬರಿಗೂ ನಿದ್ದೆ ಬಂತು. ಇಬ್ಬರಿಗೂ ಆ ಮುಖ್ಯಸ್ಥ ಹಾಸಿಗೆ ಹಾಸ್ಕೊಟ್ಟ. ಮಲ್ಕೊಂಡು ಅವರಿಬ್ರು ಎದ್ದಾಗ ಸಂಜೆ ಆಗ್ತಾ ಬಂದಿತ್ತು. ಸರಿ ನಡಿಯಪ್ಪ, ಸಂಜೆ ಕಾರ್ಯಕ್ರಮಗಳಿರ್ತವೆ, ಮನೆಗೆ ಹೋಗೋಣ ಅಂತ ಇಬ್ಬರು ಮನೆಗೆ ಬರಬೇಕಾದ್ರೆ ಕುಬೇರ ಹೇಳ್ದ, ಚೆರುಕ, ನೀನು ಕೊಟ್ಟಂಥ ಔಷಧಿ ಅದ್ಭುತ ಕಣೋ, ನನಗೆಷ್ಟು ಒಳ್ಳೆ ನಿದ್ದೆ ಬಂತು ಗೊತ್ತಾ. ಆಹಾ, ಇಂಥ ನಿದ್ದೆ ಯಾವತ್ತೂ ಬಂದಿರಲಿಲ್ಲ ಕಣೋ, ಮೈಯೆಲ್ಲ ಆರಾಮ ಅನ್ನಿಸ್ತಿದೆ. ಇಬ್ಬರು ನಡ್ಕೊಂಡು ಖುಷಿಯಿಂದ ಮನೆಗೆ ಹೋದರು. ಅವತ್ತು ರಾತ್ರಿ ಕೂಡ ಕುಬೇರ ಹೊಟ್ಟೆ ತುಂಬ ತಿಂದು ಮೈ ಮರೆತು ನಿದ್ದೆ ಮಾಡ್ದ. ಮಾರನೇ ದಿನ ಚೆರುಕ ಕುಬೇರನಿಗೆ ಹೇಳ್ತಾನೆ, ಕುಬೇರ, ಈಗ ನಿನ್ನ ಆರೋಗ್ಯ ಸರಿಯಾಗಿದೆ, ಹಾಗಾಗಿ ನಿಜವಾದ ವಿಷಯ ಹೇಳ್ತೀನಿ ಕೇಳು. ಹಸಿವಾಗಬೇಕು ಅಂದರೆ ಔಷಧಿ ತಗೋಬೇಕಾಗಿಲ್ಲ, ಕಷ್ಟಪಟ್ಟು ಶರೀರ ದಣಿಯೋ ಹಾಗೆ ಕೆಲಸ ಮಾಡಿದರೆ ಸಾಕು. ಮನಸ್ಸು ಉಲ್ಲಾಸದಿಂದ ಇದ್ದಾಗ ವಿನೋದದ ಕಾರ್ಯಕ್ರಮಗಳು ಬೇಕು ಅಂತ ಅನಿಸುತ್ತೆ. ಮೊದಲೇ ಈ ಮಾತು ಹೇಳಿದರೆ ನೀನು ನಂಬೋದಿಲ್ಲ ಅಂತ ಮೂಲಿಕೆ ಹೆಸರು ಹೇಳಿ ಇಲ್ಲಿ ಕರ್ಕೊಂಡು ಬಂದೆ. ಇನ್ಮೇಲೆ ಹಸಿವಾದಾಗ ಮಾತ್ರ ಊಟ ಮಾಡು. ಶರೀರಕ್ಕೆ ವ್ಯಾಯಾಮ ತುಂಬ ಅಗತ್ಯ. ಕುಬೇರನಿಗೆ ಚೆರುಕನ ಮಾತು ಕೇಳಿ ಆಶ್ಚರ್ಯ ಆದರೂ ಕೂಡ ಅವನ ಮಾತು ಸತ್ಯ ಅನ್ನಿಸ್ತು. ಹಾಗಾಗಿ ತನ್ನ ಊರಿಗೆ ವಾಪಸ್ ಹೋಗಿ ಕುಬೇರ ಚೆರುಕ ಹೇಳಿದ ಹಾಗೆ ಮಾಡ್ತಾ ಇದ್ದ. ತನ್ನೂರಲ್ಲೂ ಕೂಡ ವಿನೋದದ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದ. ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡ್ತಾ ಇದ್ದ, ದೇಹವನ್ನು ದಣಿಸ್ತಾ ಇದ್ದ. ಆಗ ಕುಬೇರನ ಅನಾರೋಗ್ಯ ಎಲ್ಲ ಮಾಯ ಆಗಿ ಆರೋಗ್ಯವಂತನಾಗಿ ಆನಂದದಿಂದ ತನ್ನ ಜೀವನವನ್ನು ಕಳೀತಾ ಇದ್ದ. ನಮ್ಮ ಜೀವನದಲ್ಲೂ ಕೂಡ ಸುಸ್ತಾದರೆ, ಆಯಾಸ ಆದರೆ, ಹಸಿವಾಗದೇ ಇದ್ದರೆ, ಊಟ ಸೇರದೇ ಇದ್ದರೆ, ಇದನ್ನೆಲ್ಲ ಒಂದು ದೊಡ್ಡ ಕಾಯಿಲೆ ಅಂತ ಯೋಚನೆ ಮಾಡದೆ, ಡಾಕ್ಟ್ರ್ ಹತ್ರ ಹೋಗದೆ, ದಿನಕ್ಕೆ 1 ಗಂಟೆಗಳ ಕಾಲ ದೇಹವನ್ನು ದಣಿಸಿ ವ್ಯಾಯಾಮ ಮಾಡಿದರೆ ಇಡೀ ದಿನ ಆರೋಗ್ಯವಾಗಿ, ಉಲ್ಲಾಸವಾಗಿ, ಉತ್ಸಾಹದಿಂದ ಇರೋಕೆ ಸಹಾಯ ಮಾಡುತ್ತೆ. ಪ್ರತಿ ಯಶಸ್ವಿ ಮಹಿಳೆಯ, ಪುರುಷನ, ಮನುಷ್ಯನ ಗುಟ್ಟು ಇದೇ ಗುಟ್ಟು. ಆರೋಗ್ಯದ ಗುಟ್ಟು, ಆರೋಗ್ಯದ ರಹಸ್ಯ, ದೇಹದಂಡನೆ, ವ್ಯಾಯಾಮ.
ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.